ಕರ್ತನಲ್ಲಿ ಪ್ರಿಯರೇ, ಈ ದಿನದ ಧ್ಯಾನವನ್ನು ನಾವು ದೇವರ ಮಹಿಮೆಗಾಗಿ ನೆರವೇರಿಸೋಣ. ಈ ಪವಿತ್ರ ಧ್ಯಾನ ಸಮಯವನ್ನು ಕೊಟ್ಟಂಥ ದೇವರಿಗೆ ಸ್ತೋತ್ರವಾಗಲಿ. ಈ ದಿನದ ಧ್ಯಾನಕ್ಕೆ ನಮಗೆ ನೇಮಕಗೊಂಡಂಥ ವಾಕ್ಯ ಪರಿಚಯದ ಭಾಗ ಮತ್ತಾಯನು ಬರೆದಂಥ ಸುವಾರ್ತೆ 16ನೇ ಅಧ್ಯಾಯ 21ನೇ ವಚನದಿಂದ 28ನೇ ವಚನದವರೆಗೆ. ಮತ್ತು ಈ ದಿನದ ಧ್ಯಾನಕ್ಕೆ ಕೊಡಲ್ಪಟ್ಟಂಥ ಪ್ರಸ್ತಾಪ ಯೇಸುವಿನ ಮರಣದ ಮುನ್ಸೂಚನೆ ಎಂಬುದಾಗಿ. ನಾನು ಮತ್ತಾಯನು ಬರೆದ ಸುವಾರ್ತೆಯ 16ನೇ ಅಧ್ಯಾಯದ 21ನೇ ವಚನವನ್ನು ನಾನು ಓದುತ್ತೇನೆ. ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು ಎಂಬುವಂಥದ್ದು. ಯೇಸು ತನ್ನ ಶಿಷ್ಯರಿಗೆ ತಾನು ಮುಂದೆ ಅನುಭವಿಸಬೇಕಾದ ಶ್ರಮೆ, ಮರಣದ ಕುರಿತಾಗಿ ಮುಂತಿಳಿಸುವಿಕೆಯನ್ನು ಈ ಪರಿಚ್ಛೇದದಲ್ಲಿ ನಾವು ಕಾಣ್ತೇವೆ. ಮತ್ತು ತನ್ನ ಶಿಷ್ಯರೂ ಸಹ ತನ್ನ ನಿಮಿತ್ತ ಅಥವಾ ಕ್ರಿಸ್ತನಿಗಾಗಿ ಶ್ರಮೆಯನ್ನು ಅನುಭವಿಸುವುದಕ್ಕೂ ಪ್ರಾಣ ಬಿಡುವುದಕ್ಕೂ ಸಿದ್ಧರಾಗಿರಬೇಕು ಎಂಬುದನ್ನು ಇಲ್ಲಿ ತಿಳಿಸುವಂಥದ್ದನ್ನು ಕಾಣ್ತೇವೆ. ತನ್ನ ಮರಣ ಎಂಥದ್ದು ಎಂಬುದಾಗಿ ತಿಳಿಸುವುದರ ಮೂಲಕ ಅದರ ಜೊತೆಗೆ ನೀವು ಸಹ ನನಗಾಗಿ ಮರಣ ಹೊಂದುವುದಕ್ಕೂ ಸಿದ್ಧರಿರಬೇಕು ಎಂಬುದು ಯೇಸುವಿನ ಬೋಧನೆಯನ್ನು ನಾವಿಲ್ಲಿ ಕಾಣ್ತೇವೆ. ವಚನ 21, ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಡುತ್ತೇನೆ ಮತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡುತ್ತೇನೆ ಎಂಬುದಾಗಿ ತನ್ನ ಶಿಷ್ಯರಿಗೆ ತಿಳಿಸುತ್ತಾ ತನ್ನ ಶ್ರಮ ಮರಣಕ್ಕೆ ತಾನು ಸಿದ್ಧನಾಗುವುದರ ಜೊತೆಗೆ ತನ್ನ ಶಿಷ್ಯರೂ ಸಹ ತನ್ನ ಹಿಂಬಾಲಕರೂ ಸಹ ಕ್ರಿಸ್ತನಿಗಾಗಿ ಕ್ರಿಸ್ತನಂತೆಯೇ ಸಾಯುವುದಕ್ಕೆ ಸಿದ್ಧರಿರಬೇಕು ಎಂಬುದಾಗಿ ಯೇಸು ಸ್ವಾಮಿ ತಿಳಿಸುವುದನ್ನು ನಾವು ನೋಡ್ತೇವೆ. ಹೀಗೆ ತಿಳಿಸುವಾಗ ಪೇತ್ರನು ವಚನ 22ರಲ್ಲಿ ನಾವು ನೋಡ್ತೇವೆ, ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ಪೇತ್ರನ ಮೂಲಕ ಸೈತಾನನು ಯೇಸುವಿನ ಶ್ರಮೆಯ ಮತ್ತು ಶಿಲುಬೆಯ ಮಾರ್ಗವನ್ನು ನಿರಾಕರಿಸುತ್ತಾ ಇರುವಂಥದ್ದನ್ನು ಕಾಣ್ತೇವೆ. ಆಗ ಯೇಸು ಬಹಳ ಕಠಿಣವಾದ ಮಾತಿನ ಮೂಲಕ ಪೇತ್ರನನ್ನು ಗದರಿಸುತ್ತಾನೆ. ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎನ್ನುತ್ತಾನೆ. ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯದ ವಚನ 16ರಲ್ಲಿ ಇದೇ ಪೇತ್ರ, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂಬುದಾಗಿ ಉತ್ತರ ಕೊಡುತ್ತಾನೆ. ಆದರೆ ಇಲ್ಲಿ ಪೇತ್ರ ಯೇಸುವಿನ ಶ್ರಮೆ ಮತ್ತು ಮರಣವನ್ನು ಅಲ್ಲಗಳೆಯುತ್ತಾ ಇದ್ದಾನೆ. ಯೇಸುವಿನ ಶ್ರಮ ಮರಣವನ್ನು ಅಲ್ಲಗಳೆಯುವ ಪೇತ್ರನ ಮಾತಿಗೆ ಯೇಸುವಿನ ಉತ್ತರ ಬಹಳ ಕಠಿಣವಾಗಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಅದರ ಜೊತೆಗೆ ತನ್ನ ಶಿಷ್ಯರಾಗ ಬಯಸುವವರು ಸಹ ಎಂಥವರಾಗಿರಬೇಕು ಎಂದು ಯೇಸು ಇಲ್ಲಿ ತಿಳಿಸ್ತಾ ಇದ್ದಾನೆ. ವಚನ 25 ಮತ್ತು 26ರಲ್ಲಿ ನೋಡುವಂತೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಅನ್ನುತ್ತಾನೆ. ಪ್ರಿಯರೇ, ಯೇಸುವಿನ ಶಿಷ್ಯರು ಹಿಂಬಾಲಕರು ಆಗ ಬಯಸುವವರು ಆಗಿರುವವರು ಸಹ ಕ್ರಿಸ್ತನಿಗಾಗಿ ಶ್ರಮೆಯನ್ನೂ ಕ್ರಿಸ್ತನಿಗಾಗಿ ಪ್ರಾಣ ಕೊಡುವುದಕ್ಕೂ ಸಿದ್ಧರಿರಬೇಕು. ಯೇಸುವಿನ ಶಿಷ್ಯನಾಗಬೇಕೆಂದಿರುವವನು ಮೊದಲು ತನ್ನನ್ನು ನಿರಾಕರಿಸಬೇಕು ಮತ್ತು ಯಾವುದೇ ತ್ಯಾಗಕ್ಕೂ ಸಹ ಸಿದ್ಧರಿರಬೇಕು ಎಂಬುದು ಯೇಸುವಿನ ಪ್ರಬೋಧನೆಯಾಗಿದೆ. ಶಿಷ್ಯತ್ವದಲ್ಲಿ ಹಣ, ಐಶ್ವರ್ಯ, ಆಸ್ತಿ ಏನೇ ಇದ್ದರೂ ಸಹ
ಎಲ್ಲವೂ ಇಲ್ಲದವನಂತಿರಬೇಕು. ಐಶ್ವರ್ಯಕ್ಕೆ ಅಂಟಿಕೊಂಡಿರಬಾರದು. ಐಶ್ವರ್ಯದ ಮೇಲೆ ಹತೋಟಿ ಇರಬೇಕು ಎಂಬುದು ಯೇಸುವಿನ ಬೋಧನೆಯಾಗಿದೆ. ಪ್ರಿಯರೇ, ಯೇಸುವಿನ ಶಿಷ್ಯರು ಹಣ, ಆಸ್ತಿ, ಸ್ವಾರ್ಥ, ಅಧಿಕಾರ ಇವುಗಳನ್ನು ಬಿಟ್ಟು ಕೊಡದಿದ್ದರೆ ಯೇಸುವಿನ ವಿಧೇಯತೆಯನ್ನು ತೋರಿಸಲು ಸಾಧ್ಯವಿಲ್ಲ. ಅಂದರೆ ಯೇಸುವನ್ನು ಹಿಂಬಾಲಿಸಲು ಅಥವಾ ತಿರಸ್ಕರಿಸಲು ಒಬ್ಬ ವ್ಯಕ್ತಿಗೆ ಸಂಪೂರ್ಣ ಸ್ವಾತಂತ್ರ್ಯವಿದೆ. ಇಲ್ಲಿ ಯಾವುದೇ ಬಲಾತ್ಕಾರವಿಲ್ಲ. ಆದರೆ ನನ್ನ ಹಿಂದೆ ಬರುವವನು ತನ್ನನ್ನು ನಿರಾಕರಿಸಬೇಕು ಮತ್ತು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಬೇಕು ಎಂಬುದು ಯೇಸುವಿನ ಶಿಷ್ಯತ್ವಕ್ಕೆ ಯೇಸುವಿನ ಕರೆಯಾಗಿದೆ. ಯೇಸುವಿನ ಶಿಲುಬೆ ಹೊರುವುದೆಂದರೆ ಕ್ರಿಸ್ತನಿಗೆ ನಾವು ತೋರುವ ಸಂಪೂರ್ಣ ವಿಧೇಯತೆ ಮತ್ತು ಸಮರ್ಪಿಸಿಕೊಳ್ಳುವಿಕೆಯೇ ಆಗಿದೆ. ಮತ್ತು ಕ್ರಿಸ್ತನ ಶ್ರಮೆಗಳಲ್ಲಿ ಪಾಲು ತೆಗೆದುಕೊಳ್ಳುವಂಥದ್ದೇ ಆಗಿದೆ. ತನ್ನನ್ನು ಸಂಪೂರ್ಣವಾಗಿ ಕ್ರಿಸ್ತನ ಶಿಷ್ಯತ್ವಕ್ಕೆ ಒಪ್ಪಿಸಿಕೊಡುವವನು ಮಾತ್ರ ಕ್ರೂಜೆಯ ನಿಜ ಅರ್ಥವನ್ನು ಅನುಭವ ಮಾಡಲು ಸಾಧ್ಯ. ಕ್ರಿಸ್ತನ ಮೌಲ್ಯಗಳಿಗೆ ತಕ್ಕಂತೆ ಜೀವಿಸುವಾಗ ಹಿಂಸೆ, ಅಪವಾದ, ಅಪಮಾನ ಮತ್ತು ಶ್ರಮೆಗಳು ಸ್ವಾಭಾವಿಕವಾಗಿವೆ. ಶಿಷ್ಯತ್ವವು ಕ್ರಿಸ್ತನ ಶ್ರಮೆಯಲ್ಲಿ ಪಾಲುಗಾರರಾಗುವ ಕೃಪೆಯಾಗಿದೆ. ನಾವು ನಮ್ಮನ್ನು ಕ್ರಿಸ್ತನ ಶಿಲುಬೆಯನ್ನು ಹೊರಲು ಅಥವಾ ಶಿಷ್ಯತ್ವಕ್ಕೆ ಒಳಪಡಿಸಿಕೊಳ್ಳದಿದ್ದರೆ ಕ್ರಿಸ್ತನೊಂದಿಗೆ ಅನ್ಯೂನತೆಯ ಸಂಬಂಧವನ್ನು ಕಳೆದುಕೊಳ್ಳುತ್ತೇವೆ. ಪ್ರಿಯರೇ, ಯೇಸುವಿನ ಶಿಷ್ಯರಾಗಲು ಕರೆಯಲ್ಪಟ್ಟವರಾದ ನಾವು ಯಾವ ರೀತಿಯ ಶಿಷ್ಯರಾಗಿದ್ದೇವೆ? ನಮ್ಮಲ್ಲಿ ತ್ಯಾಗ ಜೀವನ ಇದೆಯೋ? ಲೋಕದ ವಿಷಯಗಳನ್ನು ತ್ಯಜಿಸಿ ಅಥವಾ ನಿರಾಕರಿಸಿ ಯೇಸು ಕ್ರಿಸ್ತನಿಗೆ ವಿಧೇಯರಾಗಿ ಶ್ರಮೆಯ, ಕ್ರೂಜೆಯ ಜೀವನವನ್ನು ನಡೆಸಲು ನಾವಿಂದು ಸಿದ್ಧರಾಗಿದ್ದೇವೋ? ನಾವು ಕ್ರಿಸ್ತನಿಗೆ ನಂಬಿಗಸ್ತರಾಗಿ ಜೀವಿಸಲು ನಮ್ಮ ಜೀವನದ ಮೂಲಕ ಕ್ರಿಸ್ತನನ್ನೇ ಪ್ರಕಟಿಸಬೇಕಾದವರು, ಕ್ರಿಸ್ತನಿಗಾಗಿ ಪ್ರಾಣ ಬಿಡುವವರು ಆಗಿದ್ದೇವೆಯೋ? ಆದರೆ ಇಂದು ನಮ್ಮ ಜೀವನವನ್ನು ಜೀವಮಾನದಲ್ಲಿ ನಾವು ಯಾವುದಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ? ಕ್ರಿಸ್ತನಿಗೋ ಅಥವಾ ಲೋಕದ ಸ್ಥಾನ, ಮಾನ, ಹಣ, ಅಧಿಕಾರಗಳಿಗಾಗಿಯೋ ಎಂಬುದನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ಯೇಸುವಿನ ಶ್ರಮೆ, ಈ ಕ್ಷಮಾಮರಣದ ದಿನಗಳಲ್ಲಿ ಇರುವಂಥ ನಾವುಗಳು ಯೇಸುವಿನ ಶ್ರಮೆ ನಮ್ಮೆಲ್ಲರ ಶ್ರಮೆಯಾಗಿರಬೇಕಾಗಿದೆ. ಯೇಸುವಿನ ತ್ಯಾಗ ನಮ್ಮ ತ್ಯಾಗವಾಗಿರಬೇಕಾಗಿದೆ. ಯೇಸು ನಮ್ಮ ಜೀವನದಲ್ಲಿ ಸದಾಕಾಲ ಬರಬೇಕಾದ ಮತ್ತು ಬಂದಿರುವ, ಕಾರ್ಯ ಸಾಧಿಸುವ, ಜೀವಿಸುವ ಕ್ರಿಸ್ತನಾಗಿರಲಿ ಎಂಬುದು ನಮ್ಮ ಧ್ಯಾನದ ಮುಖ್ಯ ಧ್ಯೇಯವಾಗಿರಬೇಕಾಗಿದೆ. ಈ ಮೂಲಕ ಕ್ರಿಸ್ತನಿಗಾಗಿ ಶ್ರಮೆ ತಾಳಲು, ಕ್ರಿಸ್ತನಿಗಾಗಿ ನಾವು ನಮ್ಮ ಪ್ರಾಣವನ್ನೇ ಸಮರ್ಪಣೆ ಮಾಡಿಕೊಳ್ಳಲು ಈ ಸೇವೆಯಲ್ಲಿ ನಮ್ಮನ್ನು ನಾವು ಪ್ರತಿಷ್ಠಿಸಿಕೊಳ್ಳೋಣ. ಈ ವಾಕ್ಯದ ಮೂಲಕ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಲಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ವಂದನೆಗಳನ್ನು ತಿಳಿಸುವವನಾಗಿದ್ದೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.